ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಕೊಂಡೇನಹಳ್ಳಿ ಗ್ರಾಮದಲ್ಲಿ ಕಾರ್ಮಿಕ ಇಲಾಖೆ ವತಿಯಿಂದ ಇಂದು ಆರೋಗ್ಯ ತಪಾಸಣೆ ನಡೆಯಿತು. ಈ ಒಂದು ಆರೋಗ್ಯ ತಪಾಸಣಾ ಕಾರ್ಯಕ್ರಮದಲ್ಲಿ ಕೇವಲ ಲೇಬರ್ ಕಾರ್ಡ್ ಇರುವವರಿಗೆ ಮಾತ್ರ ಆರೋಗ್ಯ ತಪಾಸಣೆ ಉಚಿತವಾಗಿ ನಡೆಸಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಬಗ್ಗೆ ಡಾಕ್ಟರ್ ನಿತಿನ್ ವಿವರಿಸಿದರು. ವರದಿ ಮುಕ್ತಿಯಾರ್ ಆರ್, ಎಬಿ ನ್ಯೂಸ್ ಕನ್ನಡ, ಮುಳಬಾಗಿಲು. ಇವತ್ತಿನ ದಿನ ಕೊಂಡೇನಹಳ್ಳಿ ಗ್ರಾಮದಲ್ಲಿ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಇಲಾಖೆಯಿಂದ ಆರೋಗ್ಯ ತಪಾಸಣೆಗೆ ಬಂದವರೆ. ಅವರಿಂದ ಕೇಳೋಣ ಏನಂತ ಇಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಿತಿನ್ ಅಂತೇಳಿ. ಇದು ಕರ್ನಾಟಕ ಮತ್ತು ಕಟ್ಟಡ ಕಾರ್ಮಿಕರ ಇಲಾಖೆಯಿಂದ ಇದು ವ್ಯಾನ್ ಬಿಡುಗಡೆಯಾಗಿದ್ದು ಒಂದು 6 ತಿಂಗಳಾಗಿದೆ ಸ್ಟಾರ್ಟ್ ಆಗಿ. ಸೊ ಇದು ಏನು ಅಂತಂದರೆ ಕೂಲಿ ಕಾರ್ಮಿಕರು ಈ ಕೂಲಿ ಕಾರ್ಡೆಲ್ಲ ಕಟ್ಕೊಂಡಿರ್ತಾರೆ ನೋಡಿ, ಸೈಡ್ ವರ್ಕರ್ಸು ಇಲ್ಲ ಕಾರ್ಪೆಂಟರ್ಸು ಇದೆಲ್ಲ ಕೂಲಿ ಕಾರ್ಡ್ ಅಂತ ಮಾಡಿಕೊಟ್ಟಿರ್ತಾರೆ. ಸೊ ಅವ್ರಿಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಏನಾದರೂ ಇದ್ದರೆ ಬಂದು ಚೆಕ್ ಮಾಡಿಸ್ಕೋಬೋದು. ಒನ್ ಡೇ ಅರ್ಲಿಯರ್ ಆಗಿ ನಾವು ಫೋನ್ ಮಾಡಿ ಮಾಹಿತಿಯನ್ನು ತಿಳಿಸ್ತೀವಿ. ಸೊ ಅವ್ರಿಗೆ ಏನಾದರೂ ಆರೋಗ್ಯವಾಗಿ ಪ್ರಾಬ್ಲಮ್ ಏನಾದರೂ ಇದ್ದರೆ ಬಂದು ತೋರಿಸ್ಕೋಬೋದು. ಹೌದಾ? ಎಲ್ಲ ಜನರಲ್ ನಾರ್ಮಲ್ ಬೇಸಿಕ್ ಚೆಕಪ್ ಇರುತ್ತೆ. ಏನೇನು ಇರ್ಬೋದು ಸರ್? ನಮ್ಮ ಇದರಲ್ಲಿ ಬಿ ಪಿ ಚೆಕ್ ಮಾಡ್ತೀವಿ, ಪ್ಲಸ್ ಶುಗರ್ದು ಚೆಕ್ ಮಾಡ್ತೀವಿ, ಬ್ಲಡ್ ಚೆಕಪ್ ಮಾಡ್ತೀವಿ. ಸೊ ನಾರ್ಮಲ್ ಬೇರೆ ಚೆಕಪ್ಪು ಸ್ಯಾಚುರೇಷನ್, ವೈಟಲ್ಸ್, ಸಾಮಾನ್ಯ ಚಿಕಿತ್ಸೆ ಸಾಮಾನ್ಯ ಚೆಕಪ್. ಸರ್ ಎಷ್ಟು ದಿನ ಆಯಿತು ಇದು ಪ್ರಾರಂಭವಾಗಿ? ಇದು ಪ್ರಾರಂಭವಾಗಿ ಆಲ್ಮೋಸ್ಟ್ ಒಂದು 6 ತಿಂಗಳಾಗಿದೆ. ಓಕೆ. ನಿನ್ನೆ ನಮ್ಮದು ಇನಾಗ್ರೇಷನ್ ಆಯಿತು ನಮ್ಮ ಶ್ರೀನಿವಾಸಪುರದ MLA ಅವ್ರ ಕಡೆಯಿಂದ. ಓಕೆ. ಸೊ ಹಾಗಾಗಿ ತಿಂಗಳು ನಮಗೆ ಲೇಬರ್ ಡಿಪಾರ್ಟ್ಮೆಂಟಿಂದ ಲಿಸ್ಟ್ ಕೊಡ್ತಾರೆ. ಈ ಹಳ್ಳಿಗೆ 30 ಹಳ್ಳಿ ಕೊಡ್ತಾರೆ ಮಂತ್ಲಿ. ಸೊ ಆ ಹಳ್ಳಿ ಪ್ರಕಾರ ನಾವು ಪ್ರತಿದಿನ ಲೊಕೇಶನ್, ನಾಳೆ ಲೊಕೇಶನ್ ಏನಾದರೂ ಕೊಟ್ಟಿದ್ರೆ ವಿಲೇಜ್ಗೆ ಹೋಗ್ಬೇಕಂದ್ರೆ ಅವ್ರಿಗೆಲ್ಲ ಮಾಹಿತಿ ತಿಳಿಸ್ಬಿಟ್ಟು ಹೋಗ್ತೀವಿ ಈ ಥರ ಬರ್ತೀವಿ ಅಂತ. ನಮ್ಮ ಈ ಕೊಂಡೇನಹಳ್ಳಿ ಗ್ರಾಮಕ್ಕೆ ನೀವು ಚೂಸ್ ಮಾಡ್ಕೊಂಡಿದ್ದೀರಾ, ಮೈನ್ ಕಾರಣ ಏನಂತ? ಕಾರಣ ಅನ್ನೋದೇನಿರಲ್ಲ. ಇವಾಗ ಒಂದು ಹಳ್ಳಿಗೆ ಹೋಗಿದ್ದೀವಿ ಅಂತಂದರೆ ಎಲ್ಲ ಊರಿಗೂ ತಿಳಿಸ್ಬೇಕಂತ ಹೇಳ್ಬಿಟ್ಟು ಈಗ ಒಂದು 6 ಮಂತ್ಸಿಂದ ಎಲ್ಲ ಹೊಸ ಹಳ್ಳಿಗಳಿಗೆಲ್ಲ ಹೋಗ್ತಾಯಿದ್ವಿ, ಮಾಹಿತಿನ ತಿಳಿಸ್ತಾ ಇದ್ವಿ. ಈ ಥರ ಇರುತ್ತೆ ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದ್ಸತಿ ಬರ್ತೀವಿ. ಎರಡು ಊರು ಇಲ್ಲ 3 ಊರಿಗೆ ಒಂದೇ ಸತಿ ನೋಡ್ತೀವಿ. ಇಲ್ಲ ಅಂತಂದರೆ ಜಾಸ್ತಿ ಕಾರ್ಡ್ಸ್ ಏನಾದರೂ ನಮಗಿದೆ, ಪೇಷಂಟ್ ಜಾಸ್ತಿ ಬರ್ತೀವಿ ಅಂತಂದರೆ ಅದೇ ಊರಲ್ಲಿ ಆ ದಿನ ಎಲ್ಲ ಅಲ್ಲೇ ಇರ್ತೀವಿ 4:15 ತನಕ. ಬೆಳಗ್ಗೆ 9:30 ಸಾಯಂಕಾಲ 4:15. ನಮ್ಮ ಇಲ್ಲಿ ಬಂದಿದ್ದೀರ ತಾವು ಬೆಳಗ್ಗೆಯಿಂದ ಎಷ್ಟು ಜನ ಬಂದವರು ಸರ್? ಬೆಳಗ್ಗೆಯಿಂದ ನಮಗೆ ಇವಾಗ ಒಂದು 25ರಿಂದ 30 ಜನ ಪೇಷಂಟ್ಸ್ ಆಗಿದೆ. ಅಷ್ಟೇನಾ ಸರ್ ಲೇಬರ್ ಸೇರಿರೋದ್ರಿಂದ? ಅಂದರೆ ಇಲ್ಲಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ, ಬಟ್ ಅದು ಹೆಲ್ತ್ ಇಶ್ಯೂಸ್ ಇರೋದು ಮಾತ್ರ ಬರ್ತಾರಲ್ಲ. ಸೊ ಅದರಿಂದ 25ರಿಂದ 30 ಜನ ಬಂದಿದ್ದಾರೆ. ನಮ್ಗೆ ಯೂಶ್ವಲಿ 45 ಸಾಯಂಕಾಲ 45-50 ರೀಚ್ ಆಗ್ತಾರೆ. ಏನಾದರೂ ಟಾರ್ಗೆಟ್ ಅನ್ನೋದು ಇದೆಯಾ ನಿಮಗೆ? ಟಾರ್ಗೆಟು ಇದೆ ನಮಗೆ, 40+ ಹಂಗಿದೆ, 40+ 50 ಮಾಡಬೇಕು ಅಂತ ಇದೆ ಬಂದಿದ್ದಾರೆ. ಸೊ ಒಂದೊಂದು ದಿವಸ ಟಾರ್ಗೆಟ್ಗಿಂತ ಜಾಸ್ತಿ ಆಗುತ್ತೆ, ಒಂದೊಂದು ದಿವಸ ಕಡಿಮೆ ಆಗುತ್ತೆ. ಇದೇ ಕಾರಣದಿಂದ ಜನರಿಗೆ ಒಳ್ಳೆ ಸೌಕರ್ಯ ಅನ್ಬೋದು.